ನಮಸ್ಕಾರ ಸ್ನೇಹಿತರೆ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ನೋಡಿ, ಗಂಡಾಂತರ ಪರಿಸ್ಥಿತಿಯಲ್ಲಿ ಜನರಿಗೆ ಯಾವ ಆಹಾರ ತಲುಪಬೇಕೋ ಆ ಆಹಾರ ತಲುಪ್ತಾ ಇದೆ. ಅದಕ್ಕೋಸ್ಕರ ಪೈಪೋಟು ಮಾಡಿ ಅವಶ್ಯಕತೆ ಇಲ್ಲ. ಅದು ತನ್ನಷ್ಟಕ್ಕೆ ತಾನೇ ಒಂದು ವೇಳೆ ಫಿಕ್ಸ್ ಮಾಡಿದ್ದಾರೆ, ಸಿಗುತ್ತೆ. ಇದೊಂದು ಜೀವ ಇದ್ದಂಥ ಬಾಯಿ ಇದ್ದಂಥ ಮನುಷ್ಯನಿಗೆ ಮಾತ್ರ. ಈಗ ನೋಡಿ, ಆ ಮೂಕ ಪ್ರಾಣಿಗಳಿಗೆ ಯಾರು ಸಹಾಯ ಮಾಡಬೇಕು? ಆ ಮೂಕ ಪ್ರಾಣಿಗಳಿಗೆ ಮೇವಿನ ಅವಶ್ಯಕತೆ, ಕುಡಿಯುವ ನೀರಿನ ಅವಶ್ಯಕತೆ, ಅವ್ರ ಬಗ್ಗೆ ಯಾರು ಕಾಳಜಿ ಮಾಡಬೇಕು? ಅಂಥದ್ದೊಂದು ಆ ಮೂಕ ಪ್ರಾಣಿಗಳಿಗೆ ಸಮರ್ಪಕವಾದ ಮೇವು ಮತ್ತು ನೀರು ಪೂರೈಕೆ ಮಾಡಿದ ಒಂದು ಮಾನವೀಯತೆಯ ಸಾಕಾರ ಮೂರ್ತಿಗಳು ಶ್ರೀರಾಮ್ ಸೇನೆ ಘಟಪ್ರಭಾದವರು ಮಾಡಿದ್ದಾರೆ. ಇದೊಂದು ಬಹಳ ವಿಸ್ಮಯ ಘಟನೆ ವೀಕ್ಷಕರೇ, ಅದ್ಭುತನೂ ಆಶ್ಚರ್ಯನೂ. ಯಾಕೆಂದರೆ ಮೂಕ ಪ್ರಾಣಿಗಳು ಪಾಪ ಯಾರ ಹತ್ರ ಕೇಳಬೇಕು, ನನಗೆ ಹಸುವಾಗಿದೆ, ಕುಡಿಯೋಕ್ಕೆ ನೀರು ಬೇಕು ನನಗೆ ಅಂತ. ಮನುಷ್ಯ ಕೇಳ್ಬೋದು, ಮನುಷ್ಯ ಎಷ್ಟು ಹುಚ್ಚನಿದ್ದರೂ ಸಹಿತ ನನಗೆ ಹೊಟ್ಟೆ ಕೊಡಪ್ಪ ಅಂತೇಳಿ ಭಿಕ್ಷೆ ಬೇಡ್ಬೋದು. ಆದರೆ ಆ ಮೂಕ ಪ್ರಾಣಿಯಲ್ಲಿ ಕೇಳುತ್ತೆ ಹೇಳಿ ನೋಡೋಣ. ಆ ಮೂಕ ಪ್ರಾಣಿಗಳಿಗೆ ಸಮರ್ಪಕವಾದ ಹಚ್ಚ ಹಸಿರಿನ ಮೇವನ್ನು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಘಟಪ್ರಭಾ ಶ್ರೀರಾಮ್ ಸೇನೆ ಘಟಕದವರು ಆ ಹಳ್ಳಿ ತಿರುಗಾಡಿ ಅವರಿಗೆ ಮೇವು ಪೂರೈಕೆ ಮಾಡಿದ್ದಾರೆ, ಅವರ ಹಸಿವನ್ನು ನೀಗಿಸಿದ್ದಾರೆ. ಇದು ಒಂದು ಗಂಡಾಂತರ ಪರಿಸ್ಥಿತಿಯಲ್ಲಿ ಮೂಕ ಪ್ರಾಣಿಗಳ ಮೇಲೆ ತೋರಿಸಿದ ಮಾನವೀಯತೆಯ ಧೋರಣೆ. ಅದನ್ನು ನಮ್ಮ ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ನೀವು. ಇದರ ಶ್ರೀರಾಮ್ ಸೇನೆಯ ಘಟಕದ ಅಧ್ಯಕ್ಷರಾದ ಘಟಪ್ರಭಾದ ಬಸವರಾಜ್ ಕಾಡ್ದವರ್ ಹಾಗೂ ಅವರ ಸಂಗಡಿಗರಾದ ಕಾರ್ಯಕರ್ತರಾದ ಆದರ್ಶ್ ಮತ್ತು ಕಿಶೋರ್ ಇನ್ನಿತರರು ಎಲ್ಲರೂ ಒಕ್ಕಟ್ಟಾಗಿ ಶ್ರೀರಾಮ್ ಸೇನೆ ಘಟಕ ವತಿಯಿಂದ ಒಂದು ಮೇವಿನ ಮೂಕ ಪ್ರಾಣಿಗಳಿಗೆ ಒಂದು ಆಹಾರ ಪೂರೈಕೆಯನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಶ್ಲಾಘನೀಯ ವೀಕ್ಷಕರೇ. ಯಾಕಂದರೆ ಮನುಷ್ಯನಿಗೆ ನಾವು ಎಲ್ಲ ರೀತಿಯಿಂದ ಅವನು ಬಾಯಿ ಬಂದಂಗೆ ಕೇಳಿದ ಹಾಗೆ ಕೊಡ್ಬೋದು. ಆದರೆ ಮೂಕ ಪ್ರಾಣಿಗೆ ಎಷ್ಟೊಂದು ಆತುರತೆಯಿಂದ, ಎಷ್ಟೊಂದು ಹಸಿವಿನಿಂದ ಅವು ಮೇವನ್ನು ತಿಂತಾ ಇದ್ದಾವೆ. ಆ ದೃಶ್ಯ ಸಹಿತ ನೋಡಬಹುದು ನೀವು. ಇದೇ ಮಾನವೀಯತೆಯ ಧೋರಣೆ. ಇದು ನಮ್ಮ ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ. ಕಂಪ್ಲೀಟ್ ಸ್ಟೋರಿ ತಾವು ರಾಮ್ ಸೇನಾ ಘಟಪ್ರಭಾದವ್ರದ್ದು ವೀಕ್ಷಣೆ ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ. ನಂಬರ್ ಒನ್ ಚಾನಲ್ ನಿಮಗೆ ಲೈಕ್ ಆದರೆ, ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ತಿಳಿಸಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಈ ಚಾನಲನ್ನು ಬೆಳೆಸೋಗೋಸ್ಕರ ನಿಮ್ಮೆಲ್ಲರ ಸಹಕಾರ ಕೋರುತ್ತೇನೆ. ನಮಸ್ಕಾರ. ಬರ್ರಿ ಮುಂದೆ ಮಾಸ್ಕ್